ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 12 ಕನ್ನಡದಲ್ಲಿ ಒಂದು ಲೋಗೋ ರಿಲೀಸ್ ಮಾಡಿದ್ದಾರೆ. ಆ ಲೋಗೋ ಎಲ್ಲ ನೋಡಿದಿರಾ? ಯಾವಾಗ ಅಂತ ಕಾಯ್ತಾ ಇದ್ವಿ. ಆ ಕಾಯಕ್ಕೆ ಒಂದು ಕಾದಿದ್ ಸಾಕು, ಇನ್ನು ಬಿಗ್ ಬಾಸ್ ಸ್ಟಾರ್ಟ್, ಈ ಸಾರಿ ಮಾತ್ರ ಕಿಚ್ಚು ಹೆಚ್ಚು ಅಂತ ಹೇಳಿ ಟ್ಯಾಗ್ ಲೈನ್ ಕೊಟ್ಟು ಲೋಗೋ ರಿಲೀಸ್ ಮಾಡಿದ್ದಾರೆ. ಈ ಲೋಗೋ ರಿಲೀಸ್ ಮಾಡಿದ್ಮೇಲೆ ಕಂಟೆಸ್ಟೆಂಟ್ಸ್ ಯಾರಪ್ಪ ಬರ್ತಾರಂತ ತುಂಬಾ ಜನಕ್ಕೆ ಒಂದು ಅನುಮಾನ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಇದಕ್ಕಿಂತ ಮುಂಚೆ ತುಂಬಾ ಜನ ಕಂಟೆಸ್ಟೆಂಟ್ ಹೆಸರೆಲ್ಲ ನಾವು ವೈರಲ್ ಮಾಡಿದ್ವಿ, ವಿಡಿಯೋಸ್ ಎಲ್ಲ ಮಾಡಿದ್ವಿ. ಈಗ ಒಂದು ದಿನಪತ್ರಿಕೆ ವಿಜಯ ಕರ್ನಾಟಕ ಅಂತ ಗೊತ್ತೇ ಇರುತ್ತೆ, ಎಲ್ಲರೂ ಓದ್ತಾ ಇರ್ತಾರ. ಅವರು ಒಂದು ಲೀಸ್ಟ್ ರಿಲೀಸ್ ಮಾಡಿದ್ದಾರೆ. ಆಕ್ಚುಲಿ ಈ ಪ್ರೆಸ್ ಮೀಟ್ ಆಗ್ಲಿ, ಈ ಪೇಪರ್ ಅಲ್ಲಿ ವರ್ಕ್ ಮಾಡೋರಾಗ್ಲಿ, ಇಲ್ಲ ನ್ಯೂಸ್ ಚಾನೆಲ್ ಆಗ್ಲಿ, ಅವ್ರಿಗೆ ಏನಾದ್ರೂ ಸ್ವಲ್ಪ ರಿಲೀಸ್ ಮಾಡ್ತಾ ಇದಾರೆ, ಏನಾದ್ರೂ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಂದು 50% to 60% ಮಾಹಿತಿ ಇದ್ದೇ ಇರುತ್ತೆ, ಅಪ್ಡೇಟ್ ಇದ್ದೇ ಇರುತ್ತೆ. ಮತ್ತೆ ವಿಜಯ ಕರ್ನಾಟಕ ಪೇಪರ್ದಲ್ಲಿ ಯಾರೆಲ್ಲ ಒಂದು ವೆಬ್ಸೈಟ್ ರಿಲೀಸ್ ಮಾಡಿದೆ, ಬಿಗ್ ಬಾಸ್ ಸೀಸನ್ 12ಕ್ಕೆ ಇವರೇ ಕಂಟೆಸ್ಟೆಂಟ್ಗಳು ಬರ್ತಾರೆ ಅಂತ. ಆ ರಿಲೀಸ್ ಮಾಡಿರೋ ವಿಜಯ ಕರ್ನಾಟಕ ರಿಲೀಸ್ ಮಾಡಿರೋ ಒಂದು ಲೀಸ್ಟ್ ಅಲ್ಲಿ ಯಾರೆಲ್ಲ ಹೆಸರಿದೆ, ಇದಕ್ಕಿಂತ ಮುಂಚೆ ಅವ್ರ ಹೆಸರೆಲ್ಲ ಬರ್ತಾ ಇತ್ತ ಅಂತೆಲ್ಲ ನೋಡಿ ಮಾತಾಡೋಣ. ಫೋಟೋ ಸಮೇತ ಹಾಕ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ನೀವು ಲಾಸ್ಟ್ ಸೀಸನ್ ನೋಡಬಹುದು, ಖಂಡಿತವಾಗ್ಲೂ ಇಂತರ ಎಲಿಮೆಂಟ್ ಆಗ್ತಾರೆ, ವೋಟಿಂಗ್ ಲಿಸ್ಟ್ ಅಲ್ಲಿ ಇವರೇ ಫಸ್ಟ್ ಇದಾರೆ ಅಂತೆಲ್ಲ ಅಪ್ಡೇಟ್ ಎಲ್ಲ ನಾ ಕೊಟ್ಟಿರೋ ಅಪ್ಡೇಟ್ ಎಲ್ಲ ನಿಜ ಆಗಿತ್ತು. ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೋಬಹುದು. ಮುಖ್ಯವಾಗಿ ಬಿಗ್ ಬಾಸ್ ಬಗ್ಗೆ ಫೋಟೋಸ್, ವಿಡಿಯೋಸ್ ಅಂತ ಏನಾದ್ರು ನೋಡ್ಬೇಕು ಅಂದ್ರೆ, ಮುಂಚೆ ಅಪ್ಡೇಟ್ ಬಗ್ಗೆ ಕೇಳಬೇಕಂದ್ರೆ ವಾಟ್ಸ್ಆಪ್ ಚಾನಲ್ ಇದೆ, DDTV ಕನ್ನಡ ಅಂತ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಹೋಗಿ ವಾಟ್ಸ್ಆಪ್ ಚಾನಲ್ ಜಾಯಿನ್ ಆಗಿ. ಯಾಕಂದ್ರೆ ಅಪ್ಡೇಟ್ ನಿಮಗೆ ಕೆಲವು ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ ಯೂಟ್ಯೂಬ್ ಅಲ್ಲಿ ಹಾಕಕ್ಕಾಗಲ್ಲ, ಕಾಪರೇಟ್ ಕ್ಲೈಮ್ ಬರುತ್ತೆ. ಆದ ಕಾರಣ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಹೋಗಿ ಜಾಯಿನ್ ಆಗಿ ನೀವು ಡೈರೆಕ್ಟ್ ಆಗಿ ವಿಡಿಯೋಸ್ ನೋಡಬಹುದು, ಇಲ್ಲ ಫೋಟೋಸ್ ಎಲ್ಲ ನೋಡಬಹುದು. ಮುಖ್ಯವಾಗಿ ವಿಜಯ ಕರ್ನಾಟಕ ರಿಲೀಸ್ ಮಾಡಿರೋ ಒಂದು ಲೀಸ್ಟ್ ಅಲ್ಲಿ ಯಾರೆಲ್ಲ ಇದಾರೆ ಅಂದ್ರೆ, ಕೀರ್ತಿ ಅಂತ ಗೊತ್ತೇ ಇರುತ್ತೆ, ಇವರು RJ ಆಗಿರ್ತಾರೆ. ಗೊತ್ತಿಲ್ಲ ಹೇಳ್ತೀನಿ ಡೀಟೇಲ್ಸ್ ಇವ್ರದ್ದು. ಇವರು RJ ಆಗಿರ್ತಾರೆ. ಸದ್ಯ ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು. ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿರ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿ ಕೂಡ ಮಾಡ್ತಾರೆ. ಕೀರ್ತಿ ಅಂತ ಇವ್ರ ಹೆಸರು. ಆದ ಕಾರಣ ಇವರು ವಿಜಯ ಕರ್ನಾಟಕ ಒಂದು ರಿಲೀಸ್ ಮಾಡೋ ಲೀಸ್ಟ್ ಅಲ್ಲಿ ಇವ್ರ ಹೆಸರು ಕೂಡ ಒಂದಿದೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ನಮ್ಗೆಲ್ಲರೂ ಪರಿಚಿತರೆ, ಎಲ್ಲ ನೋಡೇ ಇರ್ತಾರ, ಟಿವಿ ನೋಡಿರ್ತಾರ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿರ್ತಾರ, ಸಖತ್ತಾಗಿ ಕಾಮಿಡಿ ಮಾಡ್ತಾರೆ. ಅವ್ರು ಯಾರಲ್ಲ ಗುರು, ಗಂಗಾವತಿ ಪ್ರಾಣೇಶ್ ಅವರು. ಯಾವ ಸೀಸನ್ಗೂ ಬಂದಿಲ್ಲ, ಈ ಸೀಸನ್ಗೆ ಬರುವ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಯಾಕೆ ಬರ್ತಾರೆ ಅಂತ ಹೇಳೋದಾದ್ರೆ, ಕನ್ನಡಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ, ಕನ್ನಡದೆಲ್ಲ ಕಾಮಿಡಿ ಎಲ್ಲ ಮಾಡ್ತಾರೆ, ಕನ್ನಡ ತುಂಬಾ ಸ್ಪಷ್ಟವಾಗಿ ಮಾತಾಡ್ತಾರೆ. ಬೇರೆ ದೇಶಗಳಲ್ಲಿ ಹೋಗಿ ಕನ್ನಡ ಬಗ್ಗೆ ಇವ್ರು ಮಾಡಿದ್ದಾರೆ ಕಾಮಿಡಿ. ಅದಕ್ಕಿಂತ ಆ ಕಾರಣಕ್ಕಾಗಿ ಇವ್ರು ಕೂಡ ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ ಒಂದು ಲೀಸ್ಟ್ ಅಲ್ಲಿ ಹೆಸರು ಬರ್ತಾ ಇದೆ. ಇನ್ನು ಮೂರನೇ ಹೆಸರು ಬಂದ್ಬಿಟ್ಟು ರಾಘವೇಂದ್ರ ಆಚಾರ್ಯ. ತುಂಬಾ ಡಿಫ್ರೆಂಟ್ ಇದೆ, ಹಳೆ ಕಂಟೆಸ್ಟೆಂಟ್ಗಳಿಗೂ ಈ ಕಂಟೆಸ್ಟೆಂಟ್ ಬರೋದಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಎಲ್ಲರನ್ನು ಗೋಳೈಕೊಂಡು ನಗಿಸುವ ರಾಘವೇಂದ್ರ ಆಚಾರ್ಯ. ಇವರು ಕಾಮಿಡಿ ಟೈಮಿಂಗ್ ತುಂಬಾ ಚೆನ್ನಾಗಿರುತ್ತೆ, ಸ್ಟ್ಯಾಂಡ್ ಅಪ್ ಕಾಮಿಡಿ ಕೂಡ ಮಾಡ್ತಾರೆ. ಆದ ಕಾರಣ ಇವ್ರು ಕೂಡ ಸೆಲೆಕ್ಟ್ ಆಗೋ ಸಾಧ್ಯತೆ ಇದೆ, ರಾಘವೇಂದ್ರ ಆಚಾರ್ಯ ಅಂತ. ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಶೋಕ ಶರ್ಮಾ ಅಂತ. ಇವ್ರು ಬಂದ್ಬಿಟ್ಟು ನಿರ್ಮಾಪಕ ಕಮ್ ಆಕ್ಟರ್ ಕೂಡ ಆಗಿರ್ತಾರೆ. ಇವರು ಒಂದು ಒಳ್ಳೆ ಪಟ್ಟಿಯಲ್ಲಿ ಒಳ್ಳೆ ಆಕ್ಟಿವ್ ಆಗಿರ್ತಾರೆ, ಒಳ್ಳೆ ಅಲ್ಲಿದೆ, ತುಂಬಾ ಸಖತ್ತಾಗಿ ಆಕ್ಟಿವ್ ಆಗಿರ್ತಾರೆ, ಒಳ್ಳೆ ಅಗ್ರೆಸಿವ್ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ ಅಶೋಕ ಶರ್ಮಾ. ಇವ್ರು ಬಂದ್ಬಿಟ್ಟು ಹೇಳೋದಲ್ಲ, ನಿರ್ಮಾಪಕ ಕಮ್ ನಟ, ಸೀರಿಯಸ್ ಆಗಿ ನಟನೆ ಮಾಡ್ತಾ ಇರ್ತಾರೆ. ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ತುಂಬಾ ಸಲ ಸೀನಿಯರ್ಸ್ ಆಕ್ಟರ್ಗಳಲ್ಲಿ ಪ್ರೇಮ ಬರ್ತಾರೆ, ಇನ್ನೊಬ್ರು ಯಾರೋ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈ ಸಲ ಸುಧಾ ರಾಣಿ ಅವ್ರ ಹೆಸರು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತಾ ಬಂದ್ರೆ ಬರ್ಬೋದು ಅಂತ? ನನ್ಗೆ ಯಾಕೋ ಈ ಸರಿ ಹೊಡಿತಾ ಇದೆ, ಸುಧಾ ರಾಣಿ ಅವರು ಬಿಗ್ ಬಾಸ್ಗೆ ಬರ್ಬೋದು ಅಂತ. ಯಾಕಂದ್ರೆ ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ಶ್ರುತಿ ಅವರು ಗೆದ್ದಿದ್ದು ಲಾಸ್ಟ್ ಟೈಮ್, ಅದಾದ್ಮೇಲೆ ಅದಕ್ಕಿಂತ ಮುಂದೆ ಆಗ್ಲಿ ಹಿಂದೆ ಆಗ್ಲಿ ಯಾರು ಗೆದ್ದಿಲ್ಲ ಗುರು. ಆ ಕಾರಣಕ್ಕೆ ಇಂಥವ್ರು ಬಂದ್ರೆ ಗೆಲ್ಬೋದು ಅಂತ ಕೆಲವು ಸೀಸನ್ಗಳಿಂದ ಹೆಸರು ಕೇಳಿ ಬರ್ತಾ ಇದೆ. ಸದ್ಯ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅಂತ ಬಿಗ್ ಬಾಸ್ ಬರೋ ಸಾಧ್ಯತೆ ತುಂಬಾನೇ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಕಾವ್ಯ ಶೈವ ಅಂತ. ಇವ್ರು ಬಂದ್ಬಿಟ್ಟು ಕೆಂಪ ಸಂಪಿಗೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಕೊತ್ತಲವಾಡಿ ಸಿನಿಮಾದಲ್ಲಿ ಅಭಿನಯಿಸಿದ್ರು ರೀಸೆಂಟ್ ಆಗಿ. ಆದ ಕಾರಣ ತುಂಬಾ ಹೈಪ್ ಕ್ರಿಯೇಟ್ ಆಗ್ತಾ ಇದೆ ಹೀರೋಯಿನ್. ಈ ಹೀರೋಯಿನ್ ಕೂಡ ಬಿಗ್ ಬಾಸ್ಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ವಿಜಯ ಕರ್ನಾಟಕ ಒಂದು ವೆಬ್ಸೈಟ್ ಅಲ್ಲಿ ರಿಲೀಸ್ ಮಾಡಿದ ಹೀರೋ ಹೆಸರು. ಇನ್ನು ಅದಾದ್ಮೇಲೆ ಕಾವ್ಯಗೌಡ ಅಂತ. ಕಾವ್ಯಗೌಡ ಭಾಗ್ಯಲಕ್ಷ್ಮಿ ಸೀರಿಯಲ್ ವಿಲನ್ ಆಗಿ ಆಕ್ಟ್ ಮಾಡ್ತಾ ಇರ್ತಾರೆ, ನೋಡಿರ್ತೀರಾ. ಇವರು ತುಂಬಾ ಕ್ವಾಟ್ಲೆ ಕಿಚನ್ ಅಲ್ಲಿ ರೈಸ್ ಬಾತ್ ಬಂಗಾರಿ ಆಗಿರೋ ಒಂದು ಕಾವ್ಯ ಬಿಗ್ ಬಾಸ್ ಮನೆ ಒಳಗೆ ಕಳೆಯಬಹುದು. ಇವರು ಕ್ವಾಟ್ಲೆ ಕಿಚನ್ ಅಲ್ಲಿ ಕೂಡ ಇದು ಒಂದು ರಿಯಾಲಿಟಿ ಶೋ ಆಕ್ಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಒಂದಂತೂ ತಿಳ್ಕೊಬಿಡಿಗಳು, ಶರ್ಮಿಳಾ ಗೌಡ ಕೂಡ ಕ್ವಾಟ್ಲೆ ಕಿಚನ್ ಅಲ್ಲಿ ಇದ್ದಾರೆ. ಈ ಕ್ವಾಟ್ಲೆ ಕಿಚನ್ ಅಲ್ಲಿ ಕನ್ನಡದಲ್ಲಿ ಕಾಮಿಡಿ ಶೋಗಳಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೋ ಅವ್ರು ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಬರೋ ಸಾಧ್ಯತೆ ತುಂಬಾ ಇದೆ. ಅದರಲ್ಲಿ ಗಿಲ್ಲಿ ನಟ ಅಂತ ಮೊದಲೇದಾಗಿರ್ತಾರ ಅಂತ ನನ್ನ ಅನಿಸಿಕೆ.
ಇನ್ನು ಅದಾದ್ಮೇಲೆ ಆನಂದ್ ಗುರೂಜಿ ಅವರು ಯಾರೋ ಒಂದು ಸ್ವಾಮೀಜಿಗಳು ಪಕ್ಕ ಇರ್ತಾರೆ ಪ್ರತಿ ಸೀಸನ್ ಅಲ್ಲೂ. ಅದೇ ರೀತಿಯಾಗಿ ಈ ಸಲ ಆನಂದ್ ಗುರೂಜಿ ಅವರಿಗೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನನಗಂತೂ ಡೌಟ್ ಬರೋದು. ಇನ್ನೊಂದು ಮುಖ್ಯವಾಗಿ ಮಾತಾಡ್ಬೇಕಂದ್ರೆ ಈ ರೀತಿ ಇದೆ, ತುಂಬಾ ಹೆಸರುಗಳು ಕೇಳಿ ಬರ್ತಾ ಇದೆ. ಮತ್ತೆ ನಿಮ್ಗೆ ಯಾವ ಹೆಸರೆಲ್ಲ ಕೇಳಿ ಬಂದಿದೆ, ಯಾವೆಲ್ಲ ನೋಡ್ತೀರಾ ಅಂತ ನೀವು ಕಮೆಂಟ್ ಮಾಡಿ. ಮುಖ್ಯವಾಗಿ ಸೀರಿಯಲ್ಸ್ ಆಕ್ಟರ್ ಅಂತ ಬಂದಾಗ ತುಂಬಾ ಹೆಸರು ಕೇಳಿ ಬರ್ತಾ ಇದೆ. ಕೆಲವು ಸೀರಿಯಲ್ಸ್ ಎಲ್ಲ ಮುಗಿತಾ ಇದಾವೆ. ರಾಮಾಚಾರಿ ಸೀರಿಯಲ್ಸ್ ಅಷ್ಟೊತ್ತಿಗೆ ಮುಗಿಯೋ ಸಾಧ್ಯತೆ ಇದೆ, ಅದ್ರಲ್ಲಿ ಹೀರೋಯಿನ್ ಬರ್ತಾರ ಅಂತಿದೆ. ಇನ್ನು ಅದಾದ್ಮೇಲೆ ಸೀತಾರಾಮ ಧಾರಾವಾಹಿಯಲ್ಲಿ ಪೂಜಾ ಲೋಕೇಶ್ ಅವರು ಆಕ್ಟ್ ಮಾಡ್ತಾ ಇದಾರೆ, ಅವರು ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಇನ್ನು ಅದಾದ್ಮೇಲೆ ನೆಕ್ಸ್ಟ್ ಮುಖ್ಯವಾಗಿ ಸೀರಿಯಲ್ಸ್ ಎಲ್ಲ ಮುಗಿತಾ ಇದೆ ನೋಡಿ. ಆ ಸೀರಿಯಲ್ಸ್ ಅಲ್ಲಿ ಯಾರು ಬರ್ತಾರೆ ಅನ್ನೋದು ಧನುಷ್ ಗೌಡ ಹೆಸರು ಕೂಡ ಬರ್ತಾ ಇದೆ. ಮುಖ್ಯವಾಗಿ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ಸ್ ತುಂಬಾನೇ ಮುಗಿತಾ ಇದಾವೆ. ಶಿಲ್ಪಾ ಕಾಮತ್ ಕೂಡ 100 ಜನ್ಮಕ್ಕೂ ಒಂದು ಆಕ್ಟರ್ ಆಗಿರ್ತಾರೆ, ಅದರಲ್ಲಿ ಅವ್ರ ಸೀರಿಯಲ್ಸ್ ಕೂಡ ಮುಗಿತಾ ಬರ್ತಾ ಇದೆ. ಅವರು ಬರೋ ಚಾನ್ಸಸ್ ಕೂಡ ತುಂಬಾನೇ ಇದೆ. ಈ ರೀತಿ ಹೇಳ್ಕೊಂಡ್ರೆ ಅನು ಪಲ್ಲವಿ ಇದೆ. ಅದಾದ್ಮೇಲೆ ಮುಖ್ಯವಾಗಿ ಹೇಳ್ಬೇಕಂದ್ರೆ ಸೋನಿ ಮೊಲೆವಾ ಇವರು ವಧು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಆ ಸೀರಿಯಲ್ಗಳು ಅಷ್ಟಕ್ಕಷ್ಟೇ ಓಡ್ತಾ ಇದೆ. ಅವ್ರು ಕೂಡ ಬರೋ ಸಾಧ್ಯತೆ ತುಂಬಾನೇ ಇದೆ ಅಂತೇಳಿ ಅಪ್ಡೇಟ್ಗಳೆಲ್ಲ ಸಿಗ್ತಾ ಇದೆ. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಕಮೆಂಟ್ ಮಾಡಿ. ಮುಖ್ಯವಾಗಿ ಅಶ್ವಿನಿ ಯಾದವ್ ಕರಿಮಣಿ ಸೀರಿಯಲ್ ಅಲ್ಲಿ ಹೀರೋ ಹೀರೋಯಿನ್ ಇಬ್ರು ಕೂಡ ಚಾನ್ಸಸ್ ಇದೆ, ಬರುವ ಸಾಧ್ಯತೆ ಇದೆ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ. ಮತ್ತೆ ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ, ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇದು ವಿಜಯ್ ಕರ್ನಾಟಕ ಒಂದು ವೆಬ್ಸೈಟ್ ಅಲ್ಲಿ ಬಿಗ್ ಬಾಸ್ ಸೀಸನ್ 12ಕ್ಕೆ ಬರುವ ಕಂಟೆಸ್ಟೆಂಟ್ ಗಳ ಲಿಸ್ಟ್ ಪಟ್ಟಿ ರಿಲೀಸ್ ಮಾಡಿತ್ತು. ಆ ಪಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರಲ್ಲಿ ಯಾರು ಇಷ್ಟ ಆದ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.